ನೆನ್ನೆ ರೂಪೇಶ್ ಸರ್ ಈ ರೀತಿದೊಂದಿದೆ ಅಂದಾಗ ತುಂಬ ಖುಷಿ ಆಯಿತು. ನಾನೇ ಬಂದು ಪಾಲ್ಗೊಳ್ತೀನಿ ಅಂತ ಹೇಳಿದೆ. ನೋಡಿ, ಕನ್ನಡ ಅನ್ನೋದು ಸರ್ ಒಳ್ಳೆ ಮಾತು ಹೇಳಿದ್ರು, ನಿತ್ಯೋತ್ಸವ ಆಗಬೇಕು ಅಂತ. ಯಾಕಂದ್ರೆ ನಾವು ನಿತ್ಯ ಇದ್ದಾಗ ಅಮ್ಮ ಅನ್ನೋದು ಕಲಿಯೋದು ನಾವು ಕನ್ನಡದಲ್ಲೇ. ಸೊ ಫಸ್ಟ್ ಕನ್ನಡ ಕಲಿತು ಆಮೇಲೆ ಅಮ್ಮ ಅಂತ ಕಲಿತೀವಿ. ಸೊ ಅಂದರೆ ಕನ್ನಡನ ನಾವು ಇದೊಂದು ನಮಗೆ ವಿಪರ್ಯಾಸನ ಬೇಜಾರಿನ ಸಂಗತಿನ ಅಂದರೆ ಅದನ್ನು ಬೆಳೆಸ್ಬೇಕಾ ನಾವು. ಅಂದರೆ ನಮ್ಮೊಳಗೆ ಎಲ್ಲರಲ್ಲೂ ಪ್ರತಿಯೊಬ್ಬರು ಇರುತ್ತೆ. ಇವತ್ತು ಕೋರ್ಮಂಗ್ಲ ಅನ್ನೋದು ನಾವು ಎಲ್ಲೋ ವೀಸಾ ಪಾಸ್ಪೋರ್ಟ್ ತೊಗೊಂಡು ಹೋಗೋ ಥರ ನಾವು ಟ್ರೀಟ್ ಮಾಡ್ಕೊತಾ ಇದೀವಿ. ಕೋರ್ಮಂಗ್ಲ ಅಂದರೆ ಕನ್ನಡ ಅದು. ಸೊ ಕೋರ್ಮಂಗ್ಲ ಅಂದರೆ ಪಬ್ ಕಲ್ಚರ್ ಆಗ್ಬಿಟ್ಟಿದೆ ಇವತ್ತು. ಸೊ ಆ ಪಬ್ ಕಲ್ಚರ್ ಒಳಗಡೆ ಮಿಕ್ಸ್ ಮಾಡಿ ಕನ್ನಡ ತರ್ತಾ ಇರೋದು ತುಂಬ ಖುಷಿ ವಿಷಯ. ನೆಕ್ಸ್ಟ್ ವರ್ಷ ಇಲ್ಲಿ ಮಾತಾಡ್ಬೇಕಾದ್ರೆ ಕೋರ್ಮಂಗ್ಲ ಅಂದರೆ ಕನ್ನಡದ ಒಂದು ಏರಿಯಾ ಅನ್ನೋ ಥರದ್ದು ಟ್ರೀಟ್ ಮಾಡಬೇಕು. ಜ್ಯೋತಿ ನಿವಾಸ್ ಕಾಲೇಜ್ ರೋಡಲ್ಲಿ ಮಾಡ್ತಿದ್ದಾರೆ. ಅಂದ್ರೆ ಬ್ಲೆಂಡಿಂಗ್ ತುಂಬಾ ಚೆನ್ನಾಗಿದೆ. DJ ಕನ್ನಡ ಕುಣಿತ ಅಂತ ಇರ್ಬೋದು, ಬಟ್ ಅಲ್ಲಿ ಜನಪದ ನೃತ್ಯ ಇದೆ, ಕರಡಿ ಕುಣಿತ ಇದೆ. ಅಲ್ಲಿ ಬರೋ ಆಡಿಯನ್ಸ್ ಮೋಸ್ಟ್ಲಿ ಜ್ಯೋತಿ ನಿವಾಸ್ ಕಾಲೇಜಲ್ಲಿ ಓಡಾಡೋರು ಕರಡಿ ಕುಣಿತ ನೋಡಿರ್ಬೋದು, ಚಾಮರಾಜನಗರದ್ದು. ಸೊ ಡೊಳ್ಳು ಕುಣಿತಕ್ಕೆ ಅವ್ರು ಸ್ಟೆಪ್ ಹಾಕಿರಲ್ಲ, ಅವರು ಜಸ್ಟ್ ಒಂದು DJ ಸ್ಟೆಪ್ ಹಾಕಿರ್ತಾರೆ. ಬಟ್ ಅವ್ರನ್ನ ಎಲ್ಲ ಕನ್ವರ್ಟ್ ಮಾಡ್ತೀವಿ. ನೆಕ್ಸ್ಟ್ ಅವರು ಎಲ್ಲೇ ರೋಡಲ್ಲಿ ಹೋಗ್ತಿದ್ರು ಎಲ್ಲೋ ಡೊಳ್ಳು ಇದೆ ಅಂದ್ರೆ ಅಲ್ಲಿಗೆ ಬಂದು ಕುಣಿತ ಆಗ್ಬೇಕು. ಯಾಕಂದ್ರೆ ಅವೆಲ್ಲ ಎಂಜಾಯ್ ಮಾಡಕ್ಕೆ ಅವ್ರು ಎಂಜಾಯ್ ಮಾಡಿರಲ್ಲ. ಈಗ ನಾವು ಟು ಬಿ ಫ್ರ್ಯಾಂಕ್, ನಾವು DJಗೆ ಇದಿಲ್ಲ. ಪಬ್ಬಲ್ಲಿ ಹೋಗಿ ಮೇ ಬಿ ಹೀರೋಗಳು ಕೊಂಡಿರ್ತಾರೆ, ಡೈರೆಕ್ಟರ್ಗಳಿಲ್ಲ. ಪಬ್ಬಲ್ಲಿ ಹೋಗಿ ನಾವು ಸ್ಟೆಪ್ ಹಾಕಿರಲ್ಲ. ಸೊ ನಮಗೆ ತುಂಬಾ ಕನೆಕ್ಟ್ ಆಗಲ್ಲ. ಅದೇ ನಾವು ಗಣೇಶನ್ ಬಿಡ್ಬೇಕಾದ್ರೆ ಅಥವಾ ಡೊಳ್ಳು ಇವೆಲ್ಲ ಸ್ಟೆಪ್ ಹಾಕಿ ಮಾಡಿದೀವಿ. ನೀವ್ ಎರಡೂ ಮಾಡಿದ್ರ, ನೀವು ಚಾಮರಾಜನಗರದಾಗ ಎರಡು ಮಾಡಿದ್ರ. ಇವೆಲ್ಲ ಹೊಡೆದಿರೋದ್ರಿಂದ ನಮಗೆ DJ ಅಷ್ಟು ಕನೆಕ್ಟ್ ಆಗಲ್ಲ. ಬಟ್ ಅಫ್ಕೋರ್ಸ್ ಅದಕ್ಕೂ ಹಾಕ್ತಿವಿ. ಅದೇ ರೀತಿ DJ ಅವರು ಬಂದು ಇಲ್ಲಿ ಕುಣಿಬೇಕು ಅಂದ್ರೆ ನಮ್ಮ ಸಂಸ್ಕೃತಿ. ಬರೀ ಫಿಲಮ್ ಸಾಂಗ್ಸ್ಗಳು ಆಗ್ತಾರೆ. ಇವತ್ತು ಸ್ವಲ್ಪ ಕನ್ವರ್ಟ್ ಆಗಿದ್ದಾರೆ. ನಾನೊಂದು ಮೊನ್ನೆ ಒಂದು ಊಟಕ್ಕೆ ಹೋದಾಗ ಒಂದು ಹಿಂದಿ ಸಾಂಗ್ ಹಾಕೋರು, ಇಂಗ್ಲೀಷ್ ಸಾಂಗ್ ಹಾಕೋರು ಎಂಜಾಯ್ ಮಾಡ್ತಿದ್ರು. ಅದೇ ಟಗರು ಸಾಂಗ್ ಬಂತು ಅಂತ ಎಲ್ಲ ಏನು ನಂಗೆ ಎಷ್ಟು ಖುಷಿ ಆಯ್ತು ಅಂದ್ರೆ ಜುಮ್ ಅಂದ್ಬಿಡ್ತು. ಸೊ ಎಲ್ಲರೂ ಕನ್ವರ್ಟ್ ಆಗ್ತಿದ್ದಾರೆ. ಸೊ ಅದೇ ರೀತಿ ಅವರು ಜನಪದ ಸಾಂಗ್ಗಳು ಹೆಚ್ಚಿಗೆ ಕೇಳಿರಲ್ಲ, ಅಂದ್ರೆ ನಾವು ರೀಚ್ ಆಗಿರಲ್ಲ. ಬಟ್ ಈ ರೀತಿ ಕಾರ್ಯಕ್ರಮಕ್ಕೆ ಬಂದಾಗ ಅಫ್ಕೋರ್ಸ್ ರೀಚ್ ಆಗ್ತೀವಿ. ತುಂಬಾ ಖುಷಿ ಸರ್. 3ನೇ ವರ್ಷ. ಲಾಸ್ಟ್ ಇಯರೇ ತುಂಬಾ ಸಕ್ಸಸ್ಫುಲ್ ಆಗಿತ್ತು. ಈ ವರ್ಷ ಇನ್ನೂ ಸಕ್ಸಸ್ಫುಲ್ ಆಗುತ್ತೆ. ಹೇಗೆ ಹಂಪಿ ಉತ್ಸವ, ಯುವ ದಸರಾ ಇವೆಲ್ಲ ಬ್ರ್ಯಾಂಡ್ ಆಗಿದಾವೆ, ಅದೇ ರೀತಿ ಬೆಂಗಳೂರಲ್ಲಿ ಒಂದು ಕನ್ನಡ ಕುಣಿತ ಅಂದ್ರೆ ಇಡೀ ಟಿಕೆಟ್ಸ್ಗಳು ರಫ್ ಅಂತ ಸೆಲ್ ಆಗಬೇಕು ನೆಕ್ಸ್ಟ್ ಇಯರ್. ಆ ರೀತಿ ನಿಮ್ ಸಪೋರ್ಟ್ ತುಂಬಾ ಬೇಕು ಕನ್ನಡ ಕುಣಿತಗೆ. ಎಲ್ಲ ನಾವೆಲ್ಲರೂ ಬರ್ತೀವಿ. ನಾವು ಗೆಸ್ಟ್ ಸ್ಟೇಜ್ ಮೇಲೆ ಇರ್ತೀವೋ, ಸ್ಟೇಜ್ ಕೆಳಗಿರ್ತೀವೋ, ಸೆಕೆಂಡ್ರಿ ಕನ್ನಡ ಕುಣಿತದಲ್ಲಿ ನಾವು ಇರ್ತೀವಿ ಅಂತ ಹೇಳಕ್ ಬಯಸ್ತೀವಿ. ಆಕ್ಚುಲಿ ಟೈಟ್ಲೇ ತುಂಬಾ ಚೆನ್ನಾಗಿದೆ ಸರ್, ಕನ್ನಡ ಕುಣಿತ. ಆಮೇಲೆ ಇನ್ನೊಂದು, ಇಟ್ಸ್ ನಾಟ್ ಎ ಕಮರ್ಷಿಯಲ್ ಸರ್. ಇದು ಕಂಪ್ಲೀಟ್ ಆಗಿ ಸಾರ್ವಜನಿಕವಾಗಿ ಎಲ್ರಿಗೂ ಉಚಿತ. ಆಮೇಲೆ ಸುನೀಲ್ ಸರ್ ಜ್ಞಾಪಿಸಿದ್ರು, ಈಗ ನನಗೆ ಒಳ್ಳೇದಾಯ್ತು. ಹೇಗೆ ನಾವು ಮೈಸೂರು ಅಂದ್ರೆ ಒಂದು ಯುವ ದಸರಾ ಅಂತ ಹೇಳ್ತೀವಿ, ಕಿತ್ತೂರು ಉತ್ಸವ ಅಂತ ಹೇಳ್ತೀವಿ, ಹಂಪಿ ಉತ್ಸವ ಅಂತ ಹೇಳ್ತೀವಿ, ಮಡಿಕೇರಿ ದಸರಾ ಅಂತ ಹೇಳ್ತೀವಿ. ಹೀಗೆ ಇನ್ನು ಮುಂದಿನ ದಿನಗಳಲ್ಲಿ ಕನ್ನಡದ ಹಬ್ಬ ನಾವು ರಾಜ್ಯೋತ್ಸವ ಎಲ್ಲ ಆಚರಣೆ ಮಾಡ್ತೀವಿ. ನನ್ನೊಂದು ಸ್ಪಷ್ಟ ಉದ್ದೇಶ ಮತ್ತೆ ಗುರಿ ಏನು ಅಂತಂದ್ರೆ, ಇಡೀ ಬೆಂಗಳೂರಲ್ಲಿ ಎಲ್ಲಾ ಏರಿಯಾದ ಕನ್ನಡಿಗರು ಒಂದು ಕಡೆ ಸೇರ್ಕೋಬೇಕು. ಎಲ್ಲಾ ಧರ್ಮ ಜಾತಿ ಎಲ್ಲ ಬಿಟ್ಟು ನಾವೆಲ್ಲ ಕನ್ನಡಿಗರು ಅನ್ನೋ ಒಂದು ಗೂಡಿನ ಕೆಳಗೆ ಬಂದು ನಿಂತ್ಕೊಂಡು ಕನ್ನಡ ಕುಣಿತ ಅನ್ನೋದು ಬೆಂಗಳೂರು ಅಂತಂದಾಗ ರಾಜ್ಯದ ಎಲ್ಲಾ ಕಡೆ ಜನರು ಕನ್ನಡ ಕುಣಿತ ಕಾರ್ಯಕ್ರಮ ಯಾವತ್ತು, ಕನ್ನಡದ ಹಬ್ಬ ಯಾವತ್ತು, ಅವತ್ತನ್ನ ಒಂದು ಬ್ರ್ಯಾಂಡ್ ಮಾಡಬೇಕು ಅನ್ನೋದು ಬೇರೆ ಬೇರೆ ಏನ್ ಜಿಲ್ಲೆಗಳಲ್ಲಿ ಏನಿದೆ ಆ ರೀತಿಯ ಒಂದು ಬ್ರ್ಯಾಂಡ್ ಮಾಡಬೇಕು ಅನ್ನೋದು ನಮ್ಮ ಉದ್ದೇಶ. ಅಂದ್ರೆ ಆ ಭಾಗದಲ್ಲಿ ಈ ಕಾರ್ಯಕ್ರಮ ಆದ್ಮೇಲೆ ಏನಾಗುತ್ತೆ ಅಂತಂದ್ರೆ, ಅಲ್ಲಿರ್ತಕ್ಕಂಥ ಈ ಪಬ್ ಅವರು ಯಾರು ನೋಡಿದಾಗ ಅಯ್ಯೋ ಕನ್ನಡಕ್ಕೆ ಇಷ್ಟೊಂದು ಜನರು ರೆಸ್ಪಾನ್ಸ್ ಚೆನ್ನಾಗಿದೆಯಲ್ಲ ಅನ್ನೋ ಉದ್ದೇಶ ಇಟ್ಕೊಂಡು ಏನ್ ಮಾಡ್ತಾರೆ, ನೆಕ್ಸ್ಟ್ ಟೈಮ್ ಕನ್ನಡ ಹಾಡು ಕೇಳೋದೇ ಬೇಕಾಗಿಲ್ಲ, ಅವರೇ ಹಾಕೋತಾರೆ. ಜೊತೆಗೆ ಬಂದ ಅಲ್ಲಿ ಹೋದಂತ ನಮ್ಮ ಕನ್ನಡಿಗರಿಗೂ ಒಂದಷ್ಟು ಅವರು ಕನ್ನಡ ಎಸ್ಸತಿ ಅಂತ ಕೇಳ್ತಾರೆ. ತುಂಬಾ ನೀವು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿರ್ತೀರಾ, ಸರ್ ಕನ್ನಡ ಹಾಡುಗಳು ಆಗ್ತಾ ಇಲ್ಲ ಸರ್, ಒಂಚೂರು ಬಂದು ಹೇಳಿ ಅಂತ ಹೇಳಿ. ಸ್ವಲ್ಪ ಅಲ್ಲಿ ಏನಾಗ್ತಾ ಇದೆ ಅಂದ್ರೆ, ಸ್ವಲ್ಪ ಆ ರೀತಿ ಕಲ್ಚರ್ ಇರೋಂಥ ಜಾಗದಲ್ಲಿ ನಮ್ಮ ಹುಲಿ ನೃತ್ಯ ಈ ತರ ಒಂದು ನಮ್ಮ ಕನ್ನಡದ ಸಂಸ್ಕೃತಿಯನ್ನ ಜೊತೆ ಕನ್ನಡವನ್ನ ಈ ರೀತಿ ನಾವು ಬೇರೆ ರೀತಿ ಆಚರಣೆ ಮಾಡ್ತಾ ಇದೀವಿ. ಹಾಗಾಗಿ ಯಾರೆಲ್ಲ ಇಲ್ಲಿ ಬಂದಿದ್ರ ಮಾಧ್ಯಮ ಮಿತ್ರರು, ನಿಮ್ಮೆಲ್ಲರ ಅವಕಾಶ ಬೆಂಬಲ ನಮಗ್ ಬೇಕು. ಒಟ್ಟಾರೆಯಾಗಿ ಈ ಹಬ್ಬ ಏನಿದೆ ಇದು ಕನ್ನಡಿಗರ ಹಬ್ಬ, ಕನ್ನಡಿಗರ ಹಬ್ಬ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ.